ರಮ್ಯಾ ರಮ್ಯಾ ರಮೇಶ್ ಎಲ್ಲೋದ್ನಮ್ಮ? ಕೂಕೊಂಡಿದ್ಯಾ ಮಗಳನ್ನ ಆಡಿಸ್ಕೊಂಡು? ಅದೇ ಚೀಟಿ ಬೇರೆ ನಡೆಸ್ತಾರಲ್ಲ, ಅದಕ್ಕೆ ಚೀಟಿ ದುಡ್ಡೆಲ್ಲ ನೀಟಾಗಿ ಕೊಡ್ತಿರ್ಲಿಲ್ಲ. ಅದಕ್ಕೆ ಯಾರ ಮಂತಕ್ಕೆ ಹೋಗವ್ರಿ, ಅವ್ರೇನೋ ನೀಟಾಗಿ ಬಂದುಬಿಟ್ಟು ಚೀಟಿ ದುಡ್ಡೆಲ್ಲ ಕೊಡಲ್ವಂತೆ. ಅದಕ್ಕೆ ಲಾಸ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಹುಡಿಕೊಂಡು ಹೋಗ್ಯವ್ರಿ. ಅಂಗಡಿ ಬೇರೆ ಬಾಗ್ಲಾಕಿ ಹೋಗ್ಯವ್ರಿ. ನಾನು ಅದಕ್ಕೆ ಹೇಳೋದು, ಚೀಟಿ ವ್ಯವಹಾರ ಎಲ್ಲ ಬೇಡಮ್ಮ, ಸುಮ್ಮನೆ ಅವೆಲ್ಲ ಇದಾಗ್ತೈತೆ, ಮೋಸ ಆಗ್ತವೆ. ಯಾಕೆ ಬೇಕು ಅಂತ ಹೇಳಿದ್ರೆ ಕೇಳಲ್ಲ ನೀವು. ಇವಾಗ ಗೊತ್ತಾತಾ? ಹೋಗಿ ಅವ್ರವ್ರ ಮನೆ ಹತ್ರನೇ ಹುಡಿಕೊಂಡು ಹೋಗ್ಬೇಕು. ಇವನು ಬೇರೆ ಬಡ್ಡಿ ವ್ಯವಹಾರ ಎಲ್ಲ ಮಾಡ್ತಾನೆ. ಅಯ್ಯೋ ಬಾ, ಹೇಳಿದ್ರೆ ಕೇಳಲ್ಲ ಅವರು, ನೀಟಾಗಿ ದುಡ್ಡು ಕೊಡಲ್ಲ, ಟೈಮಿಗೆ ಸರಿಯಾಗಿ ಏನಿಲ್ಲ. ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹೇಳು. ಅದೇ ನಾವು ಮುಂದುವರಿಬೇಕು ಅಂದರೆ ಇನ್ನೇನು ಮಾಡೋಣತ್ತೆ, ಅಂಗಡಿಗೆ ಅಷ್ಟಕ್ಕಷ್ಟೇ ವ್ಯಾಪಾರ ಆಗೋದು. ಅದಕ್ಕೆ ಚೀಟಿ ನಡೆಸ್ತೀವಿ, ಲಾಸ್ಟ್ವರೆಗೂ ಯಾರನ್ನೇ ಎತ್ತಲಿಲ್ಲ ಅಂದರೆ ಅದನ್ನು ದುಡ್ಡ ಬಡ್ಡಿ ಕೊಡ್ತೀವಿ. ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಕಣತ್ತೆ, ಹೇಳು. ನಾವು ಇನ್ನೇನು ಮಾಡೋಣ ಹೇಳತ್ತೆ, ನೀನೇನೇನೆ. ನಮಗೆ ಇವಾಗ ಹೊಲ್ತಕ್ಕೆಲ್ಲ ಹೋಗಿ ಮಾಡೋಕ್ಕಾಗಲ್ಲ, ತೋಟದ ಹತ್ರ ಎಲ್ಲ ಹೋಗ್ಬಿಟ್ಟು ನೀಟಾಗಿ ಮಾಡೋಕ್ಕಾಗಲ್ಲ ನಮಗೆ. ಅಲ್ಲಿ ಎಷ್ಟು ಬರ್ತೈತಿ. ಅದಕ್ಕೆ ಇವಾಗ ಬಡ್ಡಿ ಕೊಟ್ಟರೆ ಬಡ್ಡಿಗೆ ಚೆನ್ನಾಗಿ ಆದಾಯ ಏನು ಚೆನ್ನಾಗೈತಮ್ಮ. ಅವರು ಕೊಟ್ಟಿದ್ದ ಟೈಮ್ಗೆ ಕೊಡಲ್ಲ. ಇವಾಗ ಇಸ್ಕೊಂಡಿರ್ತಾರೆ ತಾನೆ, ಅದನ್ನು ಬೇಗ ಕೊಡಲ್ಲ ಟೈಮಿಗೆ ಸರಿಯಾಗಿ. ನಮಗೆ ಅನುಕೂಲವಾಗಿ ಕೊಡಲ್ಲ ಅವರು. ನಿಮ್ಗೆ ಹೇಳಿದ್ರೆ ಕೇಳಲ್ಲ. ಹೋಗು, ಯಾರನ್ನ ಮೋಸ ಮಾಡಿದರೆ ಗೊತ್ತಾಗ್ತೈತೆ ನಿಮಗೆ. ಇಲ್ಲ ಹೇಳತ್ತೆ, ಹಂಗೇನೇನು ಇದು ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ಜೋರಾಗೆ ಇದ್ದೀವಿ, ಹೇಳು. ಹಂಗೆಲ್ಲ ಮೋಸ ಏನಿಲ್ಲ, ನಾವು ಅದಕ್ಕೆ ಎಲ್ಲ ಬರೆಸ್ಕೊಂಡು ಕೊಡ್ತೀವಿ. ಹಂಗೆಲ್ಲ ಕೊಟ್ಟರೆ ಆಯ್ತಲ್ಲ. ಚಿನ್ನು ಬಾರಮ್ಮ ಇಲ್ಲಿ. ಇವಳು ನನ್ನ ಮೊಮ್ಮಗಳು ಚಿನ್ನು ಅಂತ ಹೇಳ್ಬಿಟ್ಟು. ಯಾಕಜ್ಜಿ? ಯಾಕಿಲ್ಲ, ಬಾರಮ್ಮ ಇಲ್ಲಿ. ಏನು ತಿಂದೆ ಚಿನ್ನು ಮರಿ? ಏನು ತಿಂದೆ ಚಿನ್ನು ಮರಿ ನೀನು? ಏನಿಲ್ಲ ಅಜ್ಜಿ, ಅಪ್ಪಚ್ಚಿ ಮಾಡಿತು ಅಮ್ಮ, ತಿಂದೆ. ನೀನು ತಿಂದೇನು? ಬಾರಮ್ಮ, ನನ್ನ ಮುದ್ದು ಗಿಣಿ ನೀನು, ಮುದ್ದು ಬಂಗಾರಿ ಚಿನ್ನು ಮರಿ. ನೀನಿರೋದಕ್ಕೆ ಸ್ವಲ್ಪ ನನಗೂ ಬೇಜಾರಾಗಲ್ಲ. ಅಯ್ಯೋ ನಿಮ್ಮ ತಾತ ಬೇರೆ ತೀರೋಗ್ಬಿಟ್ರಾ, ಅದಕ್ಕೂ ತುಂಬ ಬೇಜಾರಾಗೋದು. ನಮ್ಮಮ್ಮಯ್ಯ ಆಡ್ಕೊಂಡಿರೋದಕ್ಕೆ ತುಂಬ ಖುಷಿ ಆಗ್ತೈತೆ ನನಗಂತೂ. ಚಿನ್ನಿ ಇರೋದಕ್ಕೆ ಎಷ್ಟೋ ನೋವೆಲ್ಲ ಮರೀತಿದ್ದೀನಿ. ಬಿಡತ್ತೆ, ಈಗ ಯಾಕವೆಲ್ಲ ನೆನೆಸ್ಕೊಂಡು. ಆ ಮಾಮಂಗೆ ಅಷ್ಟು ಆಯಸ್ಸಿತ್ತು, ಹೋಗ್ಯವ್ರೆ. ಏನು ಮಾಡೋಕ್ಕಾಗ್ತೈತಿ ಹೇಳಿ, ಕೇಳಿ ಬರ್ತೈತೆ ಸಾವು. ಏನೂ ಮಾಡೋಕ್ಕಾಗಲ್ಲ, ಹೋಗ್ಲಿ ಬಿಡು. ಏನು ಮಾಡೋಕ್ಕಾಗುತ್ತೆ, ನಮಗೂ ಬೇಜಾರು. ನಾವು ಊರಾಗಿದ್ವಿ, ಹಂಗೆ ಬಂದು ಹಂಗೆ ಹೋದ್ವಿ ಅಷ್ಟೇ, ಇರೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ಬಿಡತ್ತೆ. ನೋಡಮ್ಮ ಎಷ್ಟು ಸಮಾಧಾನ ಮಾಡ್ತಾಳೆ ನನ್ನ ಮೊಮ್ಮಗಳು. ಅದಕ್ಕೆ ಹೆಣ್ಮಕ್ಳು ಇರಬೇಕು ಮನೆ ತುಂಬನಾ ಅಂತ ಹೇಳೋದು. ಆಗಿನ ಕಾಲದವರು ಸುಮ್ಮನೆ ಮಾಡಿಲ್ಲ. ಹೆಣ್ಮಕ್ಳಿದ್ರೇನೆ ಎಷ್ಟು ಸಮಾಧಾನ ಮಾಡ್ತಾರೆ, ಬೇಜಾರು ಕಳಿತೈತಿ. ಇವನತ್ತೆ ನಮಗೂ ನಮ್ಮ ಚಿನ್ನಿ ಹುಟ್ಟಾಗಿಂದ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ. ಎಲ್ಲ ಒಳ್ಳೇದೇ ಆಗೈತೆ, ಏನು ಮಾಡೋದು, ಎಲ್ಲ ಒಳ್ಳೇದಾಗೈತೆ. ಓಲಿ ಬಿಡು, ಯಾಕೆ ಯೋಚನೆ ಮಾಡ್ತೀಯಾ? ಬೇಜಾರಾಗ್ಬೇಡ, ಸುಮ್ಮನಿರತ್ತೆ. ನಾವೆಲ್ಲ ಇದ್ದೀವಿ, ನಾವು ನೋಡ್ಕೊತೀವಿ, ಸುಮ್ಮನಿರು. ನಾವು ನೋಡ್ಕೊತೀವಿ ಅಂತ ಹೇಳಿದ್ರು ನಿನ್ನ ಮನಸ್ಸಿಗೆ ಅದು ಒಂಥರ ಬೇಜಾರೇ. ಮಾಮ ಇದ್ದಿದ್ರೆ ಚೆನ್ನಾಗಿರೋದು. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಆಯ್ಸು ಅಷ್ಟೇ. ಬಾ ರತ್ನಕಯ್ಯ, ಕೂತ್ಕೋ ಬಾ. ನೀನು ಬಂದಿದ್ದಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ನಿಮ್ಮ ಮನೆಗಂತೂ ಯಾವ್ಯಾವ ಕತೆ ಆದವು ಹೋಗತ್ತಾ. ಜಯಕಯ್ಯ ಪಾಪ, ನಿಮ್ಮ ಮನೆಗಂತೂ ಏನೇನು ಕತೆ ಆಗೋತು. ಅಯ್ಯೋ, ಒಂದೊಂದು ಸಮಸ್ಯೆ ಆಗಲಿಲ್ಲ ಬಿಡಮ್ಮ. ನಿನ್ನ ದೊಡ್ಡ ಮಗ ಎತ್ತೋದನ್ನ ದೇಶಾಂತರ ಹೋಗ್ಬಿಟ್ಟ. ನಿನ್ನ ದೊಡ್ಡ ಸೊಸೆನೂ ಪಾಪ ಅವಳ ಜೀವನ ಅವಳು ನೋಡ್ಕೊಂಡು ಓದ್ಲತ್ತ. ಇನ್ನೇನು ಮಾಡ್ತಾರೆ, ಅವ್ಳಿಗೂ ಪಾಪ ಇದ್ದು ಬೇಜಾರಾಯ್ತು. ಪಾಪ ನಿಮ್ಮಯ್ಯಪ್ಪ ಬೇರೆ ಹಂಗೆ ತೀರ್ಕಂತು ಹಾರ್ಟ್ ಅಟ್ಯಾಕ್ ಆಗಿ. ಏನು ಮಾಡೋಕ್ಕಾಗಲ್ಲ ನೋಡು, ಕಷ್ಟಗಳ ಮೇಲೆ ಕಷ್ಟ ನಿಮ್ಗಂತೂ ಹೋಗತ್ತ. ಹೋಲಿ ಬಿಡು, ಇವಾಗ ಮೊಮ್ಮಗಳು ಬಂದವಳೆ, ಖುಷಿಯಾಗಿದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಅದನ್ನೇ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡ್ರೆ ಯಾವುದು ಮುಂದೆ ಸಾಗಲ್ಲ ಜೀವನ. ಎಲ್ಲ ಮರಿಬೇಕು, ಮುಂದೆ ನೋಡಬೇಕು ಏನೇನು ಆಗಬೇಕು. ಇನ್ನೇನ ಮೊಮ್ಮಗಳು ಮುಖ ನೋಡ್ಕೊಂಡು ಚೆನ್ನಾಗಿರು. ಸುಮ್ಮನೆ ಯಾಕೆ ಯೋಚನೆ ಮಾಡ್ಕೊಂಡು ಕೂಕಂತೀಯ? ಯೋಚನೆ ಮಾಡಿರೇನು ಬರೋಲ್ಲ. ನಮ್ಮ ಇನ್ನೇನು ಯೋಚನೆ ಮಾಡೋದು. ಅದಕ್ಕೆ ನಾನು ಇವ್ರನ್ನ ಕರೆಸ್ಕೊಂಡೆ, ಬರ್ರಿ ಅಂತ ಹೇಳ್ಬಿಟ್ಟು. ಅದು ಬೇರೆ ಮನೆ ಬೇರೆ ಬಿದ್ದೋತು, ಅದಕ್ಕೆ ನಾವು ಈ ಮನೆಗೆ ಬಂದ್ವಿ. ಇನ್ನೇನು ಮಾಡೋದು, ಇಲ್ಲಿ ಬಾಡಿಗೆ ಕಟ್ಕೊಂಡಿದ್ದೀವಿ, ಮನೆ ಕಟ್ಟಬೇಕು ನಾವು. ನನ್ನ ಮಗನ ಸ್ವಲ್ಪ ಚೆನ್ನಾಗಿ ಇದು ಮಾಡಿರೆ, ಎಲ್ಲನ ಸ್ವಲ್ಪ ದುಡ್ಡೆಲ್ಲ ಕುಡಿಕೊಂಡ್ರೆ ಎಲ್ಲ ಒಂದು ನೋಡ್ಬಿಟ್ಟು ಒಂದು ಚೆನ್ನಾಗಿ ಅಲ್ಲೇನೇ ಮನೆ ಕಟ್ಟಿಸ್ಬೇಕತ್ತೆ. ಇನ್ನೇನು ಅದಕ್ಕೆ ನಾವು ಎಲ್ಲ ದುಡ್ಡೆಲ್ಲ ಕುಡಿಕೊಂತಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಅಲ್ಲೇನೇ ಮನೆಯೆಲ್ಲ ತೆಗ್ಸಿ ನೀಟಾಗಿ ಅಲ್ಲೇನೇ ಕಟ್ಟಿರಾಯಿತು. ಮಗಳು ನೋಡಮ್ಮ ಎಷ್ಟು ದೊಡ್ಡಳಾಗವಳೆ, ಹೆಂಗೆ ಕೂಕೊಂಡವಳೆ ಅಜ್ಜಿ ಹತ್ರ. ಹೂನಕ್ಕ, ಅಲ್ಲೇ 1.5 ವರ್ಷ ಚೆನ್ನಾಗಿ ಮಾತಾಡ್ತಾಳೆ, ಓಡಾಡ್ತಾಳೆ, ಎಲ್ಲನ ಚೆನ್ನಾಗಿ ಇದು ಮಾಡ್ತಾಳೆ. ನೋಡಮ್ಮ ಆಗಲೇ ಹೆಂಗೆ ಎಷ್ಟು ಉದ್ದಾಗ್ಯವಳೆ. ಏನು ಅಜ್ಜಿ ಜೊತೆ ಕೂಕೊಂಡ್ಬಿಟ್ಟವಳೆ, ಅಜ್ಜಿ ಮಾತಾಡಿಸ್ಕೊಂಡು. ನನ್ನ ಮೊಮ್ಮಗಳು ನನ್ನ ಥರನೇ ಇರೋದು, ಅದಕ್ಕೆ ನನ್ನ ಜೊತೆ ಕೂಕೊಂಡವಳೆ. ಬಾರಮ್ಮ ಅಂತೇಳಿ ಕರೆದೆ, ಅದಕ್ಕೆ ಬಂದು ಕೂಕೊಂಡವಳೆ. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮ ಬೇರೆ ತೀರೋದ್ರು. ಇವಾಗ ನಮ್ಮನೆ ಕತೆ ಹೇಳಂಗಿಲ್ಲ, ಒಂದೊಂದು ತೊಂದರೆ ಅಲ್ಲ. ಇವಾಗ ಯಾರ್ಯಾರಿದ್ದೀವಿ ಅಂದರೆ ನಾನು, ನಮ್ಮ ಅತ್ತೆ, ನನ್ನ ಗಂಡ, ನಮ್ಮ ಮಗಳು, ಇಷ್ಟೇ ಜನನೇ ಇರೋದು ಇವಾಗ. ಅಯ್ಯೋ, ನಮ್ಮ ಭಾವನ್ಗೆ ಅವ್ರದ್ದೊಂಥರ ಆಗೋತು.
ನಮ್ಮ ಮಾಮ ಹಿಂಗಾಯಿತು, ಏನು ಮಾಡೋಕ್ಕಾಗುತ್ತೆ. ಜೀವನ ಅಂದರೆ ಬಂದಿದ್ದೆಲ್ಲ ಅನುಭವಿಸ್ಬೇಕು, ಮುಂದೆ ಹೋಗ್ಬೇಕಷ್ಟೇ. ಯಾ ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಹಣೆ ಬರ ಇದ್ದಂಗೆ ಆಗ್ತೈತಿ, ಏನು ಮಾಡೋಕ್ಕಾಗ್ತೈತಿ. ಇವಾಗ ಎಲ್ಲ ನಾವೇ ಅನುಭವಿಸ್ಬೇಕು, ಅವ್ರವ್ರ ಕಷ್ಟಗಳು ಅವರೇ ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಒಂದು ಮನೆ ಕಟ್ಕೋಬೇಕು. ಆ ಮನೆ ಬೇರೆ ಬಿದ್ದೋಯ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಮನೆ ಎಲ್ಲ ಕಟ್ಟಬೇಕು. ಇದು ಬಾಡಿಗೆ ಮನೆ, ನಮ್ಮದೇನು ಸ್ವಂತ ಮನೆ ಇದ್ದಿದ್ದು, ಅದು ಬಿದ್ದೋಯ್ತು. ಅದಕ್ಕೆ ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ಮನೆ ಕಟ್ಟಬೇಕು. ನಾವು ಸ್ವಲ್ಪ ದುಡ್ಡೆಲ್ಲ ಕುಡಿಕೊಂತಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.